ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಸಂಘವನ್ನು ಕಟ್ಟಿ ಬೆಳೆಸಿದಂಥ ಮಹನೀಯರಲ್ಲಿ ಶ್ರೀಯುತ ನ ಕೃಷ್ಣಪ್ಪನವರು ಒಬ್ಬರು. ನ ಕೃಷ್ಣಪ್ಪನವರು ನೆನೆಸ್ಕೊಂಡ್ರೇ ತುಂಬ ಜನ ತುಂಬ ಗೌರವದಿಂದ ನತಮಸ್ತಕರಾಗ್ತಾರೆ. ಕಾರಣ ಏನು ಗೊತ್ತಾ? ಅವರು ಸಂಘಕ್ಕಾಗಿ ಕೊಟ್ಟಿರುವಂಥ ಅಪೂರ್ವವಾದಂಥ ಕೊಡುಗೆ ಅಂತ ಹೇಳ್ಬೋದು. ಒಂದು ಘಟನೆಯನ್ನು ತಮ್ಮೆದುರಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ವೈಚಾರಿಕವಾಗಿ ಒಬ್ಬ ಸ್ವಯಂ ಸೇವಕ ಹೇಗಿರಬೇಕು, ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದಕ್ಕೆ ಬಹುಶಃ ಈ ಘಟನೆ ಒಂದು ಒಳ್ಳೆಯ ಉದಾಹರಣೆ ಅಂತ ಅನ್ಕೋತೀನಿ. ನಡೆದಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಚಕ್ಕೋಡ್ಬೈಲು ಅನ್ನುವಂಥ ಒಂದು ಸಣ್ಣ ಹಳ್ಳಿ, ತೀರ್ಥಹಳ್ಳಿ ತಾಲೂಕಿನ ಒಂದು ಸಣ್ಣ ಗ್ರಾಮ. ಅದು ಆಗಿನ ಕಾಲದಲ್ಲಿ ಸರಿಯಾದಂಥ ಸಾರಿಗೆ ವ್ಯವಸ್ಥೆ ಕೂಡ ಅಲ್ಲಿರಲಿಲ್ಲಂತೆ. ಚಕ್ಕೋಡ್ಬೈಲಲ್ಲಿ ಅಲ್ಲಿನ ಕಾರ್ಯಕರ್ತರು ಸ್ವಯಂ ಸೇವಕರೆಲ್ಲ ಒಟ್ಟಿಗೆ ಸೇರಿದರು. ಕೃಷ್ಣಪ್ಪನವರು ಅನೌಪಚಾರಿಕವಾಗಿ ಮಾತಾಡ್ತಾ ಒಂದು ವಿಷಯವನ್ನು ಎಲ್ಲ ಸ್ವಯಂ ಸೇವಕರೆದುರಿಗೆ ಹೇಳ್ತಾರೆ. ಏನು ಗೊತ್ತಾ? ನಾವೆಲ್ಲರೂ ಸಂಘದಲ್ಲಿ ಇದ್ದೀವಿ, ಸಂಘ ನಮ್ಮೊಳಗಿದೆಯಾ ಅನ್ನೋ ಪ್ರಶ್ನೆಯನ್ನು ಎಲ್ಲ ಕಾರ್ಯಕರ್ತರು ಸ್ವಯಂ ಸೇವಕರೆದುರಿಗೆ ಕೃಷ್ಣಪ್ಪನವ್ರಿಗೆ ಕೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗತ್ತೆ, ಇದೇನಿದು ಪ್ರಶ್ನೆ? ನಾವು ಸಂಘದಲ್ಲಿದ್ದೀವಿ, ಸಂಘ ನಮ್ಮೊಳಗಿದೆಯಾ ಅಂದರೆ ಅರ್ಥ ಏನು? ಕನಕದಾಸರ ಒಂದು ಕೀರ್ತನೆ ಇದೆಯಲ್ಲ, ನೀ ಮಾಯೆಯೋ ನಿನ್ನೋಳು ಮಾಯೆಯೋ, ಆ ರೀತಿ ಏನಾದರೂ ಬಂತಾ? ಅಥವಾ ಯಾವ ಉದ್ದೇಶದಲ್ಲಿ ಇದನ್ನು ಕೃಷ್ಣಪ್ಪನವರು ಕೇಳ್ತಿದ್ದಾರೆ ಅನ್ನುವ ಒಂದು ಸಣ್ಣ ಪ್ರಶ್ನೆ ಎಲ್ಲ ಸ್ವಯಂ ಸೇವಕರು ಕಾರ್ಯಕರ್ತರು ಅಲ್ಲಿದ್ದಂಥವ್ರಿಗೆ ಬಂತು. ಅವ್ರು ಕೇಳಿದ್ರು ಕೂಡ, ಕೃಷ್ಣಪ್ಪಾಜಿ ಇದರ ಅರ್ಥ ಏನು ಅಂತ. ಮೊದಲ ಅರ್ಥ ಸುಲಭವಾಗಿ ಅರ್ಥ ಆಗುತ್ತೆ. ಏನದು? ನಾವು ಸಂಘದಲ್ಲಿದ್ದೇವೆ, ಹೌದು, ನಾವೆಲ್ಲರೂ ಸ್ವಯಂ ಸೇವಕರು ಸಂಘದಲ್ಲಿದ್ದೀವಿ, ಸುಲಭವಾಗಿ ಅರ್ಥ ಆಗುತ್ತೆ. ನಮ್ಮೊಳಗೆ ಸಂಘ ಇದೆಯಾ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಕೃಷ್ಣಪ್ಪನವ್ರನ್ನ ಕಾರ್ಯಕರ್ತರು ಕೇಳ್ತಾರೆ. ಕೃಷ್ಣಪ್ಪನವ್ರು ಹೇಳ್ತಾರೆ, ನೀವು ಯೋಚನೆ ಮಾಡಿ ಅದರ ಅರ್ಥ ಏನು ಅಂತ. ಎಲ್ರಿಗೂ ನಾನು ಸಂಘದಲ್ಲಿದ್ದೀನಿ, ಹೌದು, ನನ್ನೊಳಗೆ ಸಂಘ ಇದೆ ಹೇಗೆ ಹೇಳೋದು? ಇಲ್ಲ ಅಂತ ಹೇಳ್ಬೋದಾ? ಇಲ್ಲ. ಇದೆ ಅಂತ ಹೇಳ್ಬೋದಾ? ಯಾವ ಅರ್ಥದಲ್ಲಿ? ಈ ಪ್ರಶ್ನೆ ಕಾರ್ಯಕರ್ತರಿಗೆ ಹಲವು ಗಂಟೆಗಳ ತನಕ ಕಾಡ್ತಾ ಇರುತ್ತೆ. ಆನಂತರ ಕೃಷ್ಣಪ್ಪನವರು ಎಲ್ಲ ಸ್ವಯಂ ಸೇವಕರನ್ನು ಸೇರಿಸಿ ಕೆಲವು ಗಂಟೆಗಳ ನಂತರ ಚರ್ಚೆಯಲ್ಲಿ ಮುಂದುವರಿಸ್ತಾರೆ. ಅವ್ರು ಹೇಳ್ತಾ ಹೋಗ್ತಾರೆ, ನಾನು ಸಂಘದಲ್ಲಿದ್ದೀನಿ, ನಾನು ಸ್ವಯಂ ಸೇವಕ ಆಗಿದ್ದೀನಿ, ಆದರೆ ಈ ಸ್ವಯಂ ಸೇವಕತ್ವ, ಸಂಘತ್ವ ನನ್ನ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಪ್ರಕಟ ಆಗುತ್ತಾ? ಆ ರೀತಿಯಾಗಿ ನಾನು ನಡ್ಕೋತೀನ ಅನ್ನುವ ಪ್ರಶ್ನೆಯನ್ನು ಹೇಳ್ತಾರೆ. ನಮ್ಮ ವೃತ್ತಿ ಕ್ಷೇತ್ರದಲ್ಲಿ, ನನ್ನ ಉಳಿದಂಥ ಎಲ್ಲ ವ್ಯವಹಾರಗಳಲ್ಲಿ ಈ ಸ್ವಯಂ ಸೇವಕತ್ವ ಕಾಣಿಸುತ್ತಾ? ಈ ಸಂಘದ ಚಟುವಟಿಕೆಗಳು ಕಾಣಿಸುತ್ತಾ? ಅಷ್ಟೇ ಅಲ್ಲ, ಇನ್ನೊಂದು ಭಾಗವನ್ನು ಕೂಡ ಕೃಷ್ಣಪ್ಪನವರು ಕಾರ್ಯಕರ್ತರ ಎದುರಿಗಿಡ್ತಾರೆ. ನಮ್ಮ ಊರುಗಳಲ್ಲಿ ಒಂದಷ್ಟು ವರ್ಷಗಳಿಂದ ಸಂಘದ ಚಟುವಟಿಕೆ, ಸಂಘದ ಕಾರ್ಯ ನಡೀತಾ ಇದೆ. ಸ್ವಯಂ ಸೇವಕರು ನಾವೆಲ್ಲರೂ ಕೂಡ ಶಾಖೆಗೆ ಬರ್ತಾ ಇದ್ದೀವಿ. ನಮ್ಮಂತೆಯೇ ಊರಿನ ಉಳಿದವರು ಶಾಖೆಗೆ ಬರ್ತಿದ್ದಾರ? ನಮ್ಮಿಂದಾಗಿ ಹೊಸ ಹೊಸ ಸ್ವಯಂ ಸೇವಕರು ಶಾಖೆಗೆ ಬರ್ತಿದ್ದಾರ? ಅಂಥವರ ಸಂಘಕ್ಕೆ ಪ್ರವೇಶ ಆಗ್ತಾ ಇದೆಯಾ? ಇಂತಹ ಪ್ರಶ್ನೆಯನ್ನು ಕೇಳ್ತಾರೆ. ನಾವಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರು, ನಮ್ಮ ಗೆಳೆಯರು, ನಮ್ಮ ಊರಿನವರು ಎಲ್ಲರೂ ಕೂಡ ಸಂಘಕ್ಕೆ ಬರ್ತಾ ಇದ್ದಾರ? ಸಂಘದ ಸ್ವಯಂ ಸೇವಕರಾಗಿದ್ದಾರ? ಸಂಘದ ಸ್ವಯಂ ಸೇವಕರಾಗಿದ್ದಂಥವರು ಕ್ರಮೇಣ ಸಂಘದ ಕಾರ್ಯಕರ್ತರಾಗಿದ್ದಾರ? ಹಾಗೇನಾದರೂ ಆಗ್ತಾ ಇದ್ದರೆ ಆಗ ನನ್ನಲ್ಲಿ ಸಂಘ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅಲ್ಲಿದ್ದಂಥ ಎಲ್ಲ ಸ್ವಯಂ ಸೇವಕರಿಗೆ ಕೃಷ್ಣಪ್ಪನವರ ಈ ಮಾತು ತುಂಬ ಪ್ರೇರಣೆಯನ್ನು ಕೊಡುತ್ತೆ. ಆವತ್ತಿನಿಂದ ಇವತ್ತಿನ ತನಕವೂ ಸಹ ಸುತ್ತಮುತ್ತಲ ಏರಿಯಾದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಘ ಬಹಳ ಪ್ರಭಾವಿಯಾಗಿ ಬೆಳೆಯೋದಕ್ಕೆ ಕೃಷ್ಣಪ್ಪನವರ ಇಂಥ ಸರಳವಾದಂಥ ಮಾರ್ಗದರ್ಶನ ಕಾರಣ ಆಗುತ್ತೆ. ನಮಗೂ ಕೂಡ ಈ ಮಾತುಗಳು ಒಂದು ಪ್ರೇರಣೆ ಆಗಬೇಕು. ಎಷ್ಟರ ಮಟ್ಟಿಗೆ ನಾನು ಸಂಘದಲ್ಲಿದ್ದೀನಿ, ಸಂಘ ನನ್ನಲ್ಲಿ ಇದೆಯಾ ಅನ್ನುವ ಪ್ರಶ್ನೆಯನ್ನು ಎಲ್ಲ ಸ್ವಯಂ ಸೇವಕರು, ಎಲ್ಲ ಕಾರ್ಯಕರ್ತರು ನಮ್ಮಲ್ಲಿ ನಾವು ಕೇಳ್ಕೋಬೇಕು. ಅದಕ್ಕೆ ನಮಗೆ ಸರಿಯಾದಂಥ ಸಮಾಧಾನಕರವಾದಂಥ ಉತ್ತರ ಸಿಕ್ಕಿದರೆ ಖಂಡಿತವಾಗಿಯೂ ಸಂಘಕ್ಕೆ ನಾನು ಒಂದಷ್ಟು ಕೊಡುಗೆಯನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೋಬೋದು ಅಲ್ವಾ? ನಮಸ್ಕಾರ.